ಪೈಥಾಗೋರಸನ ಪ್ರಮೇಯ. ಈ ಪಾಠದ ಮುಂದಿನ ಹಂತವನ್ನು ನೋಡಿರಿ. ನಾವು ಪ್ರಮೇಯವನ್ನು ಏನನ್ನು ನೋಡಿದ್ವಿ, 2-3 ಪ್ರಮೇಯ. ಆ ಪ್ರಮೇಯದ ಆಧಾರಿತ ಬಿಡಿಸಿದ ಉದಾಹರಣೆಗಳು. ಬಿಡಿಸಿದ ಉದಾಹರಣೆ ನೋಡ್ರಿ. ಆಕೃತಿಯಲ್ಲಿ ತ್ರಿಕೋನ ಎ ಬಿ ಸಿಯಲ್ಲಿ ಕೋನ್ ಬಿ = 90°, ಕೋನ್ ಎ = 30°, ಎ ಸಿ = 14 ಇದ್ದರೆ ಎ ಬಿ ಹಾಗೂ ಬಿ ಸಿ ತೆಗೆಯಿರಿ. ಎ ಬಿ ಮತ್ತು ಬಿ ಸಿಯನ್ನು ತೆಗೆಯಿರಿ ಅಂತೈತಿ. ಇಲ್ಲಿ ಅದು ಆಕೃತಿಯಲ್ಲಿ ಅಂದರೆ ಆಕೃತಿಯನ್ನು ಕೊಟ್ಟಿರುತ್ತಾನೆ. ಆಕೃತಿಯಲ್ಲಿ ಅಂದಾಕ್ರೆ ಆಕೃತಿಯನ್ನು ಕೊಟ್ಟಿದ್ದಾನೆ. ತ್ರಿಕೋನ ಎ ಬಿ ಸಿ ಆಕೃತಿ ಕೊಟ್ಟಿದ್ದಾನೆ. ಕೋನ್ ಬಿ = 90°, ಕೋನ್ ಎ = 30°, ಎ ಸಿ = 14, ಎ ಬಿ ಹಾಗೂ ಬಿ ಸಿ ತೆಗೆಯಿರಿ. ಎ ಬಿ ಭುಜ ಬಿ ಸಿಯನ್ನು ತೆಗೆಯಿರಿ. ಇಲ್ಲಿ ನೋಡ್ತೀವಿ, ತ್ರಿಕೋನ ಎ ಬಿ ಸಿಯಲ್ಲಿ ಕೋನ್ ಬಿ 90°, ಅವನೇ ಕೊಟ್ಟಾನ. ಕೋನ್ ಎ 30°, ಅದು ಕೊಟ್ಟದ. ಕೋನ್ ಸಿ = 60°. ಇದು ನಾವು ಬರ್ಕೋಬೇಕು, ಯಾಕಂದರೆ ತ್ರಿಕೋನದ 3 ಕೋನಗಳ ಅಳತೆಗಳ ಬೇರೀಜು 180°. ಅದರ ಪ್ರಕಾರ ಇದು 30°, ಇದು 90°, ಎರಡು ಕೊಟ್ಟಾಕ್ರೆ ಆಟೋಮೆಟಿಕ್ ಇದು 60° ಬರ್ತದೆ. ಯಾಕೆ ಬರ್ತದೆ? ತ್ರಿಕೋನದ 3 ಕೋನಗಳ ಅಳತೆಗಳ ಬೇರೀಜು 180°. ಆದ್ದರಿಂದ 30°, 60°, 90°ದ ಪ್ರಮೇಯಕ್ಕನುಸಾರವಾಗಿ ಏನದ ಪ್ರಮೇಯ? 30° ಕೋನದ ಎದುರಿನ ಭುಜ ಕರ್ಣದ ಅರ್ಧದಷ್ಟು ಇರುತ್ತದೆ. ಅದಕ್ಕೆ ಬಿ ಸಿ ತೆಗೆದದ. ಬಿ ಸಿ = 1/2 ಎ ಸಿ. ಎ ಸಿ ಏನೈತಿ? ಕರ್ಣದ ಅರ್ಧದಷ್ಟು. ದೇರ್ಫೋರ್ ಬಿ ಸಿ = 1/2 ಎ ಸಿ ಕೊಟ್ಟಾನ. ಎ ಸಿ = 14 ಕೊಟ್ಟಾನ. 14. ದೇರ್ಫೋರ್ ಬಿ ಸಿ = 7. 2 1 7. ಇನ್ನು ಎ ಬಿ ಇದು 60° ಕೋನದ ಎದುರಿನ ಭುಜ ಅದ. 60° ಕೋನದ ಎದುರಿನ ಭುಜ ಕರ್ಣದ √3/2 ಪಟ್ಟು ಇರ್ತದೆ. ದೇರ್ಫೋರ್ ಎ ಬಿ = √3/2 ಇಂಟು ಎ ಸಿ. ಎ ಬಿ = √3/2 ಇಂಟು ಎ ಸಿ ಎಷ್ಟಪ್ಪ ಅಂದ್ರೆ 14. ಎ ಸಿ ಕೊಟ್ಟರೆ 14. ದೇರ್ಫೋರ್ ಎ ಬಿ = 2 1 2 7√3. ಈ ರೀತಿಯಾಗಿ ಸಿಂಪಲ್ ಪ್ರಶ್ನೆಗಳು. ನಮಗೆ ಕೇವಲ ಇಲ್ಲಿ 30°, 60°, 90° ಕೋನದ ಪ್ರಮೇಯ ಗೊತ್ತಿರಬೇಕು. ಏನು ಎರಡನೇದು? ಆಕೃತಿಯಲ್ಲಿ ತ್ರಿಕೋನ ಎ ಬಿ ಸಿಯಲ್ಲಿ ರೇಖೆ ಎ ಡಿ ಲಂಬ ರೇಖೆ ಬಿ ಸಿ. ಆಕೃತಿಯಲ್ಲಿ ಅಂದರೆ ಆಕೃತಿ ಕೊಟ್ಟಿರ್ತಾನೆ, ಹೌದು. ಎ ಡಿ ಲಂಬ ರೇಖೆ ಬಿ ಸಿ. ಇಲ್ಲಿ ಆಕೃತಿ ನೋಡ್ರಿ, ಎ ಡಿ ಲಂಬ ರೇಖೆ ಬಿ ಸಿ. ಬಿ ಸಿಗೆ ಲಂಬವಿದೆ. ಕೋನ್ ಸಿ = 45°. ಅಂದ್ರೆ ಈ ಕೋನ್ ಸಿ ಇದ್ರ ಎಷ್ಟು? 45°. ಬಿ ಡಿ = 5. ಇದರ ಪ್ರಕಾರ ನಾವು ಆಕೃತಿ ತೆಗೆದ ಬಳಕ ಬಿ ಡಿ = 5. ಕೋನ್ ಸಿ = 45°. ಇಲ್ಲಿ ನಾವು 45°ವನ್ನು ಬರ್ಕೊಳ್ಳೋದು. ಎ ಸಿ = 8√2. ಎ ಸಿ = 8√2 ಇದ್ದರೆ ಎ ಡಿ ಮತ್ತು ಬಿ ಸಿ ತೆಗೆಯಿರಿ ಅಂದಾನೆ. ಎ ಡಿ ಮತ್ತು ಬಿ ಸಿ. ಎ ಡಿ ಅಂದರೆ ಇದು ಲಂಬ, ಬಿ ಸಿ ಅಂದರೆ ಪೂರ್ಣ. ತ್ರಿಕೋನ ಎ ಡಿ ಸಿಯಲ್ಲಿ ಎ ಡಿ ಸಿ ತ್ರಿಕೋನ ತಗೋತೀನಿ. ಈ ತ್ರಿಕೋನ ಎ ಡಿ ಸಿಯಲ್ಲಿ ಕೋನ್ ಎ ಡಿ ಸಿ = 90°. ಇದು 90° ಕೊಟ್ಟಾನ. ಕೋನ್ ಎ ಡಿ ಸಿ ಯಾಕೆ ಏನು ಕೊಟ್ಟಾನ? ಲಂಬದ ಕೊಟ್ಟಾನ. ಎ ಡಿ ಲಂಬ ರೇಖೆ ಬಿ ಸಿ ಅಂದಾಕರೆ ಇದೇನಾಯಿತು? 90° ಆಯಿತು. ಕೋನ್ ಸಿ = 45°. ಅವನೇ ಕೊಟ್ಟಾನ. ಕೋನ್ ಡಿ ಎ ಸಿ ನಾವು ತಗೊಳ್ಳೋದು. ಕೋನ್ ಡಿ ಎ ಸಿ ಇದು ಎಷ್ಟು ಆಗ್ತದಪ್ಪ ಅಂದರೆ ಇದು 45° ಆಗ್ತದೆ. ಯಾಕಂದರೆ ಇದು 90°, ಇದು ಲಂಬ ಅಂದಾನ. ರೇಖೆ ಎ ಡಿ ಲಂಬ ರೇಖೆ ಬಿ ಸಿ ಅಂದಾನ. ಇದು 90 ಆಯಿತು. ಕೋನ್ ಸಿ 45 ಕೊಟ್ಟಾನ. ಇವೆರಡು ಕೂಡಿಸೋದು 180 ಆಗಬೇಕಾದ್ರೆ ಇನ್ನೂ ಎಷ್ಟು ಕೂಡಿಸ್ಬೇಕಾಗ್ತದೆ? 45° ಕೂಡಿಸ್ಬೇಕಾಗ್ತದೆ, ಹೌದು. ತ್ರಿಕೋನ 3 ಕೋನಗಳ ಅಳತೆ ಬೇರೀಜು 180°. ಆದ್ದರಿಂದ ಕೋನ್ ಡಿ ಎ ಸಿ ಏನಾಯಿತು? 45° ಆಯಿತು. ಇನ್ನು ಎ ಡಿ = ಡಿ ಸಿ 45° ಆಯಿತು ಅಂದ ಬಳಿಕ ಏನಾಯಿತು? ಇದು 45° ಆಯ್ತು ಅಂದರೆ ಏಕರೂಪ ಕೋನಗಳ ಸಮ್ಮುಖ ಭುಜಗಳು ಏನಿರ್ತಾವೆ? ಏಕರೂಪ ಇರ್ತವೆ. 45° ಕೋನ ಎದುರಿನ ಭುಜ ಎ ಡಿ. ಇಲ್ಲಿ 45° ಕೋನ ಎದುರಿನ ಭುಜ ಡಿ ಸಿ.
ಅಂದರೆ ಏಕರೂಪ ಕೋನಗಳ ಸಮ್ಮುಖ ಭುಜಗಳು ಏಕರೂಪ ಇರ್ತಾವೆ. ಅದರಿಂದ ಎ ಡಿ ಈಸ್ ಈಕ್ವಲ್ ಟು ಡಿ ಸಿ, ಡಿ ಸಿ ಈಸ್ ಈಕ್ವಲ್ ಟು 1/√2 ಇಂಟು 8√2. 8√2 ಇಲ್ಲಿ ಎ ಸಿ ಕರ್ಣ. ಇದು ಯಾವ ಪ್ರಮೇಯ ಬರ್ತಪ್ಪ ಅಂದ್ರೆ ಇಲ್ಲಿ 45 ಅಂಶ 45 ಅಂಶ 90 ಅಂಶ ಈ ಕೋನದ ಪ್ರಮೇಯ. ಇದು 45 ಆಯಿತು, ಇದು 45 ಆಯಿತು, ಇದು 90 ಆಯಿತು. 45 ಅಂಶ 40 ಅಂಶ 90 ಅಂಶ ಕೋನದ ಪ್ರಮೇಯ ಏನದ, ಕಾಟ್ಕೋನ ಮಾಡುವ ಭುಜಗಳು ಕರ್ಣದ 1/√2 ಪಟ್ಟು ಇರುತ್ತದೆ. ಅದಕ್ಕೆ 1/√2 ಇಂಟು ಕರ್ಣ ಏನದ 8√2. ಡಿ ಸಿ ಈಸ್ ಈಕ್ವಲ್ ಟು 8. ಯಾಕೆ √2 ಹೋಗ್ತದೆ, 8 ಉಳಿತದೆ. ಎ ಡಿ ಈಸ್ ಈಕ್ವಲ್ ಟು 8. ಎ ಡಿ ಅಂದ್ರೆ ಡಿ ಸಿ ಅದ, ಅದಕ್ಕೆ ಡಿ ಸಿ ಅಂದ್ರೆ ಈಸ್ ಈಕ್ವಲ್ ಟು 8. ಅಂದರೆ ಇಲ್ಲಿ ಡಿ ಸಿ ನಮಗೆ 8 ಬರ್ತದೆ, 8 ಬರ್ತದೆ. therefore ಬಿ ಸಿ ಈಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಡಿ ಸಿ ಈಸ್ ಈಕ್ವಲ್ ಟು ಬಿ ಡಿ 5 ಆತ ಕೊಟ್ಟದ್ದು ಡಿ ಸಿ ನಾವು ತಗೊಂಡೇವಿ, ಹೌದು. ಅದೇ ಡಿ ಸಿ ಈಕ್ವಲ್ ಟು 8 ತಗೊಂಡೇವಿ. ಬಿ ಸಿ ಈಸ್ ಈಕ್ವಲ್ ಟು 8 + 5 ಅಂದರೆ 13. ಈ ರೀತಿಯ ಇದು ಆಕೃತಿಯನ್ನು ತೆಗೆದು ಇಲ್ಲಿ ನಮಗೆ 45 ಅಂಶ 45 ಅಂಶ 90 ಅಂಶ ಕೋನದ ಪ್ರಮೇಯ ಗೊತ್ತಿರಬೇಕು. ಇಲ್ಲಿ ನೋಡ್ರಿ ಆಕೃತಿಯಲ್ಲಿ ಕೋನ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು 90 ಅಂಶ, ರೇಖ ಕ್ಯೂ ಎನ್ ಲಂಬ ರೇಖ ಪಿ ಆರ್. ಆಕೃತಿಯಲ್ಲಿ ಅಂದರೆ ಆಕೃತಿ ಕೊಟ್ಟಾನ, ಹೌದು. ಪಿ ಕ್ಯೂ ಆರ್ ಅಂದರೆ ಕ್ಯೂ 90 ಅಂಶ, ರೇಖ ಕ್ಯೂ ಎನ್ ಇದು ಲಂಬದ, ಅದಕ್ಕೆ ರೇಖೆ ಪಿ ಆರ್ಕ್ಕೆ ಲಂಬದ. ಪಿ ಎನ್ ಈಸ್ ಈಕ್ವಲ್ ಟು 9, ಪಿ ಎನ್ ಈಸ್ ಈಕ್ವಲ್ ಟು 9. ಎನ್ ಆರ್ ಈಸ್ ಈಕ್ವಲ್ 16, ಎನ್ ಆರ್ ಈಸ್ ಈಕ್ವಲ್ ಟು 16 ಇದ್ದರೆ ಕ್ಯೂ ಎನ್ ತೆಗೆಯಿರಿ. ಕ್ಯೂ ಎನ್ ಅಂದರೆ ಈ ಲಂಬವನ್ನು ಎಷ್ಟು ಅದನ್ನು ತೆಗೆದು ಇಲ್ಲಿ ನಾವು ಒಂದು ಗಮನದಲ್ಲಿಡುವುದು, ಕರ್ಣದ ಮೇಲೆ ಕಾಟ್ಕೋನ ಮಾಡೋ ಶಿರೋಬಿಂದುವಿನಿಂದ ಲಂಬವನ್ನು ತೆಗೆದಿತ್ತಂದ್ರೆ, ಕರ್ಣದ ಮೇಲೆ ಲಂಬ ತೆಗೆದಿತ್ತಂದ್ರೆ ನಮಗೆ 2 ಪ್ರಮೇಯ ಇಲ್ಲಿ ಉಪಯೋಗ ಆಗ್ತಾವೆ. ಒಂದು ಕಾಟ್ಕೋನ ತ್ರಿಕೋನದ ಸಮರೂಪತೆ ಪ್ರಮೇಯ. ಲಂಬ ಆಗಿತ್ತಂದ್ರೆ ಮೂಲ ತ್ರಿಕೋನಕ್ಕೆ ಈ ಮೇಲಿನ ತ್ರಿಕೋನ ಸ್ವರೂಪ ಇರ್ತದೆ, ಮತ್ತು ಮೂಲ ತ್ರಿಕೋನಕ್ಕೆ ಈ ಕೆಳಗಿನ ತ್ರಿಕೋನ ಸ್ವರೂಪ ಇರ್ತದೆ, ಮತ್ತು ಪರಸ್ಪರ ಇವೆರಡು ಸಣ್ಣ ತ್ರಿಕೋನಗಳು ಸ್ವರೂಪ ಇರ್ತವೆ. ಇದೊಂದು ಪ್ರಮೇಯ, ಇದು ಆಗ್ಯದ ನೋಡಿರಿ. ಇನ್ನೊಂದು ಪ್ರಮೇಯ ಆಗ್ಯದ ಏನಪ್ಪ ಅಂದ್ರೆ ಭೂಮಿತಿ ಮಧ್ಯದ ಪ್ರಮೇಯ ಅಂತೇಳಿ. ಅಂದರೆ ಲಂಬದ ವರ್ಗ, ಇದು ಕರ್ಣದ ಮೇಲೆ ಏನು ಶಿರೋಬಿಂದುವಿಂದ ಲಂಬ ತೆಗೆದಿರ್ತೀವಿ, ಲಂಬದ ವರ್ಗ, ಆ ವರ್ಗದಿಂದ ಏನು 2 ಭಾಗ ಆಗ್ತಾವೆ ಆ ಭಾಗಗಳ ಗುಣಾಕಾರದಷ್ಟು ಇರುತ್ತದೆ ಅಂತೇಳಿ ಮತ್ತೊಂದು ಪ್ರಮೇಯ. ಅದಕ್ಕೆ ಭೂಮಿತಿ ಮಧ್ಯದ ಪ್ರಮೇಯ ಅಂತಾರೆ. ಹಿಂಗೆ ಆಕೃತಿ ಕಾಣಿಸ್ತಂದ್ರೆ ಎರಡರ ಒಂದು ಇರ್ತದೆ, ನೆನಪಿನಾಗ ಹಿಡಿಯೋದು. therefore ತ್ರಿಕೋನ ಪಿ ಕ್ಯೂ ಆರದಲ್ಲಿ ಕ್ಯೂ ಎನ್ ಲಂಬ ರೇಖ ಪಿ ಆರ್, ಕ್ಯೂ ಎನ್ ಲಂಬ ರೇಖ ಪಿ ಆರ್. ಲಂಬದ ಬಳಕ ಭೂಮಿತಿಯ ಮಧ್ಯ ಪ್ರಮೇಯ ಬರ್ತದೆ. ಏನು ಭೂಮಿತಿಯ ಮಧ್ಯ ಬರ, ಲಂಬದ ವರ್ಗ ಅಂದರೆ ಕ್ಯೂ ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕರ್ಣದ 2 ಏನು ಭಾಗ ಆಗ್ತಾವೆ ಅವುಗಳ ಗುಣಾಕಾರ ಪಿ ಎನ್ ಇಂಟು ಎನ್ ಆರ್, ಪಿ ಎನ್ ಇಂಟು ಎನ್ ಆರ್. ಇದು ಪ್ರಮೇಯ, ಭೂಮಿತಿಯ ಮಧ್ಯ ಪ್ರಮೇಯ. ಕ್ಯೂ ಎನ್ ವರ್ಗದ ಎರಡು ಬದಿಗೆ ವರ್ಗಮೂಲ ಮಾಡ್ತೀನಿ, ಇದು ಕ್ಯೂ ಎನ್ ಆಯಿತು, ಈಸ್ ಈಕ್ವಲ್ ಟು ವರ್ಗಮೂಲ ಚಿಂದಾಗ ಪಿ ಎನ್ ಇಂಟು ಎನ್ ಆರ್ ಈಸ್ ಈಕ್ವಲ್ ಟು ಪಿ ಎನ್ ಬೆಲೆ ಕೊಟ್ಟಾನ 9 ಇಂಟು ಎನ್ ಆರ್ ಬೆಲೆ ಕೊಟ್ಟಾನ 16 ಈಸ್ ಈಕ್ವಲ್ ಟು 9 ವರ್ಗಮೂಲ 3 ಹೊರಗೆ ಬತ್ತು, ವರ್ಗಮೂಲ ಚಿಹ್ನೆ ಬರಲ್ಲ, ಗುಣಲೆ 16 ವರ್ಗಮೂಲ 4. ಇಲ್ಲಿ ವರ್ಗಮೂಲ ಚಿಹ್ನವನ್ನು ಬರೋದಿಲ್ಲ, ಯಾಕೆ ವರ್ಗಮೂಲ ಬರ್ತಾವೆ. ಇವು ಎರಡು ವರ್ಗ ಸಂಖ್ಯೆಗಳದಾವು. 3 ಇಂಟು 4 ಆಯಿತು. ಕ್ಯೂ ಎನ್ ಈಸ್ ಈಕ್ವಲ್ ಟು 12. ಈ ರೀತಿಯಾಗಿ ಇದನ್ನು ಬಿಡಿಸೋದು. ಇನ್ನು ಉದಾಹರಣೆ 4ನೇದು, ಆಕೃತಿಯಲ್ಲಿ ತ್ರಿಕೋನ ಪಿ ಕ್ಯೂ ಆರದಲ್ಲಿ ಕೋನ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು 90 ಅಂಶ, ರೇಖೆ ನೋಡಿರಿ ಆಕೃತಿಯಲ್ಲಿ ಅಂದರೆ ಆಕೃತಿ ಕೊಟ್ಟಿರ್ತಾನೆ, ಆಕೃತಿ ತ್ರಿಕೋನ ಪಿ ಕ್ಯೂ ಆರ್ ಅದ, ಪಿ ಕ್ಯೂ ಆರದಲ್ಲಿ ಕೋನ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ 90 ಅಂಶ. ಇಲ್ಲಿ ಪಿ ಕ್ಯೂ ಆರ್ ಅಂದರೆ ಕ್ಯೂ ಕೋನ 90 ಅಂಶ, ರೇಖೆ ಕ್ಯೂ ಎಸ್ ಲಂಬ ರೇಖೆ ಪಿ ಆರ್, ಕ್ಯೂ ಎಸ್ ಲಂಬ ಅದಕ್ಕೆ ಪಿ ಆರ್ಕ್ಕೆ ಇದ್ದರೆ ಎಕ್ಸ್ ವೈ ಜಡ್ಗಳ ಬೆಲೆ ತೆಗೀರಿಂದ. ಅಂದರೆ ಇಲ್ಲಿ ಕೊಟ್ಟಾನೆ, ಇದು ಎಕ್ಸ್ ಅದ, ಲಂಬಕ್ಕೆ ಎಕ್ಸ್ ಅದು ಕೊಟ್ಟಾನ, ಕ್ಯೂ ಆರ್ಕ್ಕೆ ವಾಯ್ ಕೊಟ್ಟಾನ, ಪಿ ಕ್ಯೂಕ್ಕೆ ಜಡ್ ಕೊಟ್ಟಾನ. ಇವು ಮೂರು ಥರ ಬೆಲೆಯನ್ನು ತೆಗೆದು ನಿಮಗೆ ಹೇಳೀನಿ. ಕರ್ಣದ ಮೇಲೆ ಲಂಬ ಕಾಣಿಸ್ತಂದ್ರೆ ಭೂಮಿತಿ ಮಧ್ಯದ ಪ್ರಮೇಯ ಇರ್ತದೆ, ಇದಕ್ಕೆ ಪರಸ್ಪರ ಸಮರೂಪ ಇರ್ತಾವೆ.
ಮತ್ತು ಮೂಲ ತ್ರಿಕೋನಕ್ಕೆ ಮೇಲಿನ ತ್ರಿಕೋನ ಕೆಳಗಿನ ತ್ರಿಕೋನ ಸಮರೂಪ ಇದ್ರ ಉಪಯೋಗ ಆಗಿರ್ತದೆ. ಈ ಭೂಮಿತಿ ಮಧ್ಯದ ಉಪಯೋಗ ಆಗ್ತದೆ ನೋಡು. ಭೂಮಿತಿ ಮಧ್ಯದ ಉಪಯೋಗ ನಮಗಿಲ್ಲಿ ಆಗ್ತದೆ ನೋಡಿರಿ. ಕೊಟ್ಟ ಸಂಗತಿ ಬರ್ಕೊಂಡು ತ್ರಿಕೋನ ಪಿ ಕ್ಯೂ ಆರದಲ್ಲಿ ಕೋನ್ ಪಿ ಕ್ಯೂ ಆರ್ ಇಜಿಕೊಟ್ಟು 90 ಅಂಶ, ರೇಖ ಕ್ಯೂ ಎಸ್, ಲಂಬ ರೇಖ ಪಿ ಆರ್. ಹೌದು, ಲಂಬದಲ್ಲಿ 90 ಅಂಶದ ಕರ್ಣದ ಮೇಲೆ ಅದ. ಅದಕ್ಕೆ ಕ್ಯೂ ಎಸ್ ಸ್ಕ್ವೇರ್ ಈಜಿಕ್ವಲ್ ಟು ಪಿ ಎಸ್ ಇಂಟು ಎಸ್ ಆರ್, ಅಂದರೆ ಲಂಬದ ವರ್ಗ ಕರ್ಣದ ಎರಡು ಭಾಗಗಳ ಗುಣಾಕಾರ ಪಿ ಎಸ್ ಇಂಟು ಎಸ್. ಅದಕ್ಕೆ ಭೂಮಿತಿ ಮಧ್ಯದ ಪ್ರಮೇಯ ಅಂದೇವಿ. ಎರಡು ಬದಿ ವರ್ಗಮೂಲ ಮಾಡ್ತೀನಿ. ಕ್ಯೂ ಎಸ್ ಈಜಿಕ್ವಲ್ ಟು ರೂಟ್ ಪಿ ಎಸ್ ಇಂಟು ಎಸ್ ಆರ್ ಆಯಿತು. ಈಜಿಕ್ವಲ್ ಟು ಪಿ ಎಸ್ ಕೊಟ್ಟಾನ. ಹೌದು, ಇಲ್ಲಿ ಆಕೃತಿ ಕೊಟ್ಟಾನ. ಇಲ್ಲಿ ಪ್ರಶ್ನೆ ಒಳಗೆ ಕೊಡ್ಲಿಕ್ಕೂ ಆಕೃತಿ ಹತ್ರ ಬರ್ದಾನ. ಪಿ ಎಸ್ 10 ಗುಣಿಲೆ ಎಸ್ ಆರ್ 8 ಕೊಟ್ಟಾನ. ಹೌದು, ಈಜಿಕ್ವಲ್ ಟು 10 ಅವಯವ ಮಾಡ್ತೀನಿ. 10ರದು 5 ಇಂಟು 2 ಇಂಟು 8 ಹಾಗೆ ಇಡ್ತೀನಿ. ಈಜಿಕ್ವಲ್ ಟು 5 ಹಾಗೆ ಬರಿತೀನಿ. ವರ್ಗಮೂಲ ಚಿಹ್ನೆ ಹಾಗೆ ಇಡೋದು. 8 16 ಮಾಡ್ತೀನಿ. ಈಜಿಕ್ವಲ್ ಟು 5ರ ವರ್ಗಮೂಲ ತೆಗಿಲ ಬರಲ್ಲ, ಹಾಗೆ ಉಳಿತದೆ. 16 ವರ್ಗಮೂಲ 4 4√5. ದೇರ್ಫೋರ್ ಎಕ್ಸ್ ಈಜಿಕ್ವಲ್ ಟು 4√5. ಅಂದರೆ ಎಕ್ಸದ ಬೆಲೆ ಎಷ್ಟು ಬಂತು? 4√5. ಅಂದರೆ ಇಲ್ಲಿ ಏನಾಯಿತು? ಎಕ್ಸದ ಬೆಲೆ ಬಂತು 4√5. ಈ ಪಿ ಎಸ್ ಅಂತ ಗೊತ್ತದ 10. ಇದು 90 ಅಂಶ ಅದ. ಲಂಬ ಒಂದು ಅಕ್ರೆ ಎಲ್ಲ ಇಲ್ಲಿ 90 ಅಂಶ ಇರ್ತದೆ, ಇಲ್ಲಿ 90 ಅಂಶ ಅಕ್ರೆ. ಇದೇನಾಯಿತು? ಇಲ್ಲಿ ಕರ್ಣ ಆಯಿತು. ಇಲ್ಲಿ ಪೈಥಾಗೋರಸನ ಪ್ರಮೇಯ ಉಪಯೋಗ ಆಗ್ತದೆ. ತ್ರಿಕೋನ ಕ್ಯೂ ಎಸ್ ಆರದಲ್ಲಿ ಕ್ಯೂ ಎಸ್ ಆರ್ ಇಲ್ಲಿ ನೋಡ್ರಿ, ಇಲ್ಲಿನೂ ಇದು ಕರ್ಣ ಆಗ್ತದೆ, ಇದು ಕರ್ಣ ಆಗ್ತದೆ. ವಾಯ್ ಕ್ಯೂ ಆರ್ ಇಲ್ಲಿ ಸಹಿತ ಪೈಥಾಗೋರಸನ ಪ್ರಮೇಯ ಉಪಯೋಗ ಆಗ್ತದೆ. ಯಾಕೆ? ಎಸ್ ಇತ್ತು ಲಂಬದ. ಕೋನ್ ಕ್ಯೂ ಎಸ್ ಆರ್ 90 ಅಂಶ, ಅಂದರೆ ಎಸ್ ಏನಾಯಿತು? 90 ಅಂಶ ಆಯಿತು. ಕ್ಯೂ ಆರ್ ಸ್ಕ್ವೇರ್, ಕ್ಯೂ ಆರ್ ಇಲ್ಲಿ ಕರ್ಣ ಆಗ್ತದೆ ಈ ಸಣ್ಣ ತ್ರಿಕೋನ ಒಳಗೆ. ಕ್ಯೂ ಆರ್ ಸ್ಕ್ವೇರ್ ಈಜಿಕ್ವಲ್ ಟು ಕ್ಯೂ ಎಸ್ ಸ್ಕ್ವೇರ್ ಪ್ಲಸ್ ಎಸ್ ಆರ್ ಸ್ಕ್ವೇರ್ ಈಜಿಕ್ವಲ್ ಟು ಕ್ಯೂ ಎಸ್ ತೆಗೆದಿದ್ದೇವೆ 4√5 ಅದರ ಸ್ಕ್ವೇರ್ ಪ್ಲಸ್ ಎಸ್ ಆರ್ ಕೊಟ್ಟಾನ 8ರ ವರ್ಗ ಈಜಿಕ್ವಲ್ ಟು 4ರ ವರ್ಗ 16 √5 ಇಂಟು √5 ಅಂದರೆ ಬರೀ 5 16 ಇಂಟು 5 ಪ್ಲಸ್ 8ರ ವರ್ಗ 64 16 ಇಲ್ಲಿ 80 ಪ್ಲಸ್ 64 ಈಜಿಕ್ವಲ್ ಟು 144. ದೇರ್ಫೋರ್ ಕ್ಯೂ ಆರ್ ಈಜಿಕ್ವಲ್ ಟು 12. ಇಲ್ಲಿ ಪೈಥಾಗೋರಸನ ಪ್ರಮೇಯ ಉಪಯೋಗ ಆಯಿತು. ಏನು ತ್ರಿಕೋನ ಪಿ ಎಸ್ ಕ್ಯೂದಲ್ಲಿಯೂ ಸಹಿತ ಪೈಥಾಗೋರಸನ ಪ್ರಮೇಯ ಉಪಯೋಗ ಆಗ್ತದೆ. ಯಾಕಂದ್ರೆ ಎಸ್ 90 ಅಂಶ ಅದ. ಎಸ್ ಈಜಿಕ್ವಲ್ ಟು ಕ್ಯೂ ಎಸ್ ಪಿ. ಕೋನ್ ಕ್ಯೂ ಎಸ್ ಪಿ ಈಜಿಕ್ವಲ್ ಟು 90 ಅಂಶ ಅದ. ಇದಕ್ಕೆ ಇಲ್ಲಿ ಕಾರಣ ಆಯಿತು. ಪಿ ಕ್ಯೂ ಸ್ಕ್ವೇರ್ ಈಜಿಕ್ವಲ್ ಟು ಕ್ಯೂ ಎಸ್ ಸ್ಕ್ವೇರ್ ಪ್ಲಸ್ ಪಿ ಎಸ್ ಸ್ಕ್ವೇರ್. ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಏನಪ್ಪ ಅಂದರೆ ಕ್ಯೂ ಎಸ್ ಸ್ಕ್ವೇರ್ ಪ್ಲಸ್ ಪಿ ಎಸ್ ಸ್ಕ್ವೇರ್. ಇಲ್ಲಿ ಬೆಲೆಯನ್ನು ಹಾಕೋದು. ಕ್ಯೂ ಎಸ್ ನಾವು ತೆಗೆದಿದ್ದೀವಿ 4√5 ಬ್ರೆಕೆಟ್ ಸ್ಕ್ವೇರ್, ಯಾಕಂದ್ರೆ ಕ್ಯೂ ಎಸ್ ಸ್ಕ್ವೇರ್ ಇದೆ, ಪ್ಲಸ್ 10 ಸ್ಕ್ವೇರ್. 10 ಇಲ್ಲಿ ಪಿ ಎಸ್ ಕೊಟ್ಟಾನ 10 ಸ್ಕ್ವೇರ್. 4ರ ವರ್ಗ 16 ಗುಂಡ್ಲೆ √5 ಇಂಟು √5 5 ಇದು √5 ವರ್ಗ 5 ಪ್ಲಸ್ 10ರ ವರ್ಗ 100 ಈಜಿಕ್ವಲ್ ಟು 16 ಇಲ್ಲೇ 80 ಪ್ಲಸ್ 100. ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು 180 ಆಯಿತು. ಪಿ ಕ್ಯೂ ಈಕ್ವಲ್ ಟು 180. ಅದರ ಯಾವ ವರ್ಗ ಸಂಖ್ಯೆ ಇಲ್ಲಿದು, ಅದಕ್ಕೆ ವರ್ಗಮೂಲ ಚಿಹ್ನೆ 180 ಇಡ್ತೀನಿ. ಪಿ ಕ್ಯೂ ಈಕ್ವಲ್ ಟು ಅವಯವ ತೆಗಿತೀನಿ. 9 18 ಅಂದರೆ 9 ಗುಂಡ್ಲೆ 20 29 180. ಇಲ್ಲಿ ಮತ್ತು ಪಿ ಕ್ಯೂ ಈಕ್ವಲ್ ಟು 9ರ ವರ್ಗಮೂಲ 3 ಹೊರ ಬರ್ತದೆ. ಇದು ವರ್ಗಮೂಲ ಚಿಹ್ನೆದಿಂದ ಹೊರ ಬಂತು. √20 ಹಾಗೆ 3√20 ಆಯಿತು. ಇದು ಆದ ನಂತರ √20 ಹಾಗೆ ಇಚ್ಚಿಟ್ಟು ತೊಗೊಂಡಿನಿ. ಪಿ ಕ್ಯೂ ಈಕ್ವಲ್ 3√20 ಮತ್ತು ಅವಯವ ತೆಗಿತೀನಿ. ಪಿ ಕ್ಯೂ ಈಕ್ವಲ್ ಟು 3 ಹಾಗೆ ಇಟ್ಟಿನಿ. 20ರ ಅವಯವ ತೆಗಿತೀನಿ. 5 4 20. ಪಿ ಕ್ಯೂ ಈಕ್ವಲ್ ಟು 4ರ ವರ್ಗಮೂಲ 2 ಅದು ಹೊರ ಬರ್ತದೆ. 3 ಇಂಟು 2 ಆಯಿತು. √5 ಹಾಗೆ ಉಳಿತದೆ. ಹೌದು, ಪಿ ಕ್ಯೂ ಈಕ್ವಲ್ ಟು 3 6 6√5. ಈ ರೀತಿಯಾಗಿ ನಮ್ಗೆ ಇಲ್ಲಿ ಏನು ಮಾಡ ಬರ್ತದೆ? ಎಕ್ಸದ ಬೆಲೆಯನ್ನು ತೆಗಿಲಾಕ ಬರ್ತದೆ, ವಾಯ್ ಬೆಲೆ ತೆಗಿಲಾಕ ಬರ್ತದೆ. ಇದರ ಮೇಲೆ ಎಕ್ಸ್ ಈಕ್ವಲ್ ಟು 4√5, ವಾಯ್ ಈಕ್ವಲ್ ಟು 12, ಜೆಡ್ ಈಕ್ವಲ್ ಟು 6√5. ಈ ರೀತಿಯಾಗಿ ಬೆಲೆಯನ್ನು ತೆಗೆದು ಇನ್ನು ಕಾಟ್ಕೋನ ತ್ರಿಕೋನದಲ್ಲಿ 5ನೇ ಉದಾಹರಣೆ ನೋಡ್ರಿ. ಕಾಟ್ಕೋನ ತ್ರಿಕೋನದಲ್ಲಿ ಕಾಟ್ಕೋನ ಮಾಡುವ ಭುಜಗಳು
9 ಸೆಂಟಿಮೀಟರ್ ಹಾಗೂ 12 ಸೆಂಟಿಮೀಟರ್ ಇದ್ದರೆ ಆ ತ್ರಿಕೋನದ ಕರ್ಣ ತೆಗೆಯಿರಿ ಎಂದಾನೆ. 9 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಇದ್ದರೆ ತ್ರಿಕೋನದ ಕರ್ಣ ತೆಗೆಯಿರಿ. ಇದು ಅಗದಿ ಸರಳ ಅದ. ಅಂದರೆ ಕಾಟ್ಕೋನ ಮಾಡೋ ಭುಜಗಳಿಂದ ಕರ್ಣ ಅಂತಿ ಪೈಥಾಗೋರಸನ ಪ್ರಮೇಯ ಇಲ್ಲಿ ಬಳಕೆ ಆಗ್ತದೆ. ಪೈಥಾಗೋರಸನ ಪ್ರಮೇಯ ಪ್ರಕಾರ ನಾವು ಇದನ್ನು ಬಿಡಿಸೋದು. ಇಲ್ಲಿ ಆಕೃತಿ ತೆಗೆದ್ರೂ ನಡೀತೈತಿ, ತೆಗಿಲಿಕ್ಕೂ ನಡೀತದೆ, ಆದ್ರೆ ತೆಗೆದಷ್ಟು ಯೋಗ್ಯ. ತ್ರಿಕೋನ ಪಿ ಕ್ಯೂ ಆರದಲ್ಲಿ ಕೋನ್ ಕ್ಯೂ ಈಸ್ ಈಕ್ವಲ್ ಟು 90 ಅಂಶ. ಈಗ ಕಾಟ್ಕೋನ ತ್ರಿಕೋನದಕ್ಕೆ ನಾವೇ ಆಕೃತಿಗೆ ಇದೆ ಕೋನ್ ಕ್ಯೂ ಈಕ್ವಲ್ ಟು 90 ಅಂಶ. ಈಗ ತೆಗೆದೇವು ಅಂದರೆ ಇದೆಲ್ಲ ಬರ್ಕೊಳಕ್ಕೆ ಅನುಕೂಲ ಆಗ್ತದೆ. ಪಿ ಆರ್ ಸ್ಕ್ವೇರ್, ಪಿ ಆರ್ ಇಲ್ಲಿ ಕರ್ಣ ಆಯಿತು, ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಪೈಥಾಗೋರಸನ ಪ್ರಮೇಯ ಈಸ್ ಈಕ್ವಲ್ ಟು ಕಾಟ್ಕೋನ ಮಾಡೋ ಭುಜ ಇಲ್ಲಿ ಪಿ ಕ್ಯೂ ಇದು ಕಾಟ್ಕೊಂಡು ಮಾಡೋ ಭುಜ ಅದ 9 ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಇದು ಕಾಟ್ಕೊಂಡು ಮಾಡೋ ಭುಜ ಅದ 12 ಸ್ಕ್ವೇರ್. ಅಂದರೆ ಕಾಟ್ಕೋನ ತ್ರಿಕೋನದಲ್ಲಿ ಕಾಟ್ಕೋನ ಮಾಡೋ ಭುಜಗಳು ಇವು 9 ಸೆಂಟಿಮೀಟರ್ ಹಾಗೂ 12 ಸೆಂಟಿಮೀಟರ್ ಅಂತ ಅಕ್ಕ ಇವೆರಡು ಕಾಟ್ಕೋನ ಮಾಡೋ ಭುಜಗಳು. ಈಸ್ ಈಕ್ವಲ್ ಟು 9 ವರ್ಗ 81 ಪ್ಲಸ್ 12 ವರ್ಗ 144. ದೇರ್ಫೋರ್ ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 144 ಅದಕ್ಕೆ 80 ಅಂದರೆ 225. ಪಿ ಆರ್ ಈಸ್ ಈಕ್ವಲ್ ಟು 15. ಆದ್ದರಿಂದ ತ್ರಿಕೋನದ ಕರ್ಣ ಏನಾಯಿತು 15 ಸೆಂಟಿಮೀಟರ್. ಇದು ಸಾದಾ ಲೆಕ್ಕದವು. ಇನ್ನು ತ್ರಿಕೋನ ಎಲ್ ಎಮ್ ಎನ್ನದಲ್ಲಿ 6ನೇ ಉದಾಹರಣೆ ನೋಡ್ರಿ. ತ್ರಿಕೋನ ಎಲ್ ಎಮ್ ಎನ್ನದಲ್ಲಿ ಕೋನ್ ಎಲ್ ಈಸ್ ಈಕ್ವಲ್ ಟು 5 ಎಲ್ ಈಸ್ ಈಕ್ವಲ್ ಟು 5, ಎಮ್ ಈಸ್ ಈಕ್ವಲ್ ಟು 13 ಕೋನ್ ಇಲ್ಲ, ಎಲ್ ಈಸ್ ಈಕ್ವಲ್ ಟು 5, ಎಮ್ ಈಸ್ ಈಕ್ವಲ್ ಟು 13, ಎನ್ ಈಸ್ ಈಕ್ವಲ್ ಟು 12 ಇದ್ದರೆ ತ್ರಿಕೋನ ಎಲ್ ಎಮ್ ಎನ್ ಇದು ಕಾಟ್ಕೋನ ತ್ರಿಕೋನವಿದೆ ಅಥವಾ ಇಲ್ಲವೋ ಎಂಬುದನ್ನು ನಿಶ್ಚಯಿಸಿರಿ ಅಂದಾನೆ. ಕಾಟ್ಕೋನ ತ್ರಿಕೋನವಿದೆಯೋ ಅಥವಾ ಇಲ್ಲೋ ಎಂಬುದನ್ನು ನಿಶ್ಚಯಿಸಿರಿ ಅಂದಾನೆ. ಮತ್ತು ಕೌನ್ಸ್ನ ಏನು ಕೊಟ್ಟ ನೋಡ್ರಿ, ಎಲ್ ಎಮ್ ಎನ್ ಅನುಕ್ರಮವಾಗಿ ಕೋನ್ ಎಲ್, ಕೋನ್ ಎಮ್ ಮತ್ತು ಕೋನ್ ಎನ್ ಇವು ಕ್ಯಾಪಿಟಲ್ ಬರ್ದಾನೆ. ಕೋನ್ ಎಲ್, ಕೋನ್ ಎಮ್ ಮತ್ತು ಕೋನ್ ಎನ್ ಇವುಗಳ ಸಮ್ಮುಖ ಭುಜಗಳಿವೆ. ಅಂದರೆ ಕೋನ್ ಎಲ್ಲದ ಸಮ್ಮುಖ ಭುಜ ಸ್ಮಾಲ್ ಎಲ್, ಕೋನ್ ಎಂಬದ ಸಮ್ಮುಖ ಭುಜ ಸ್ಮಾಲ್ ಎಮ್, ಕೋನ್ ಎನ್ನದ ಸಮ್ಮುಖ ಭುಜ ಸ್ಮಾಲ್ ಎನ್. ಈ ರೀತಿಯಾಗಿ ಕೋನ್ ಕೊಟ್ಟ ಸಂಗತಿ ಬರ್ಕೋತೀನಿ. ಎಲ್ ಈಸ್ ಈಕ್ವಲ್ ಟು 5, ಎಮ್ ಈಸ್ ಈಕ್ವಲ್ ಟು 13, ಎನ್ ಈಸ್ ಈಕ್ವಲ್ ಟು 12 ಇವೆಲ್ಲ ಏನದಾವು ಸಮ್ಮುಖ ಭುಜಗಳದಾವು. ಇಲ್ಲಿ ವರ್ಗ ಮಾಡ್ತೀನಿ. ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 5 ಸ್ಕ್ವೇರ್, ದೇರ್ಫೋರ್ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 25. ಎಮ್ಮದ 13 ಕೊಟ್ಟನ, ಅದಕ್ಕೆ ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು 13 ಸ್ಕ್ವೇರ್, ದೇರ್ಫೋರ್ ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು 169 13 ವರ್ಗ. ಎನ್ ಸ್ಕ್ವೇರ್ ಈಸ್ ಈಕ್ವಲ್ 12 ಸ್ಕ್ವೇರ್, ಎನ್ ಬೆಲೆ 12 ಕೊಟ್ಟಾನ, ದೇರ್ಫೋರ್ ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು 144. ಇಲ್ಲಿ 169 ಎಲ್ಲೈತೆ ದೊಡ್ಡದ, ಇದು 25 ಅದ, ಇದು 144 ಅದ. 169 ದೊಡ್ಡದ. ಉಳಿದೆರಡುಗಳ ಭುಜಗಳ ಬೇರೀಸ್ ಮಾಡೋನು, ವರ್ಗಗಳ ಬೇರೀಸು ಎಲ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇವೆರಡು ವರ್ಗದವು ಭುಜಗಳು 25 ಅದಕ್ಕೆ 144. ದೇರ್ಫೋರ್ ಎಲ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು 169. ಉಳಿದೆರಡು ಭುಜಗಳ ಬೇರೀಸು 169 ಬಂದದ. ಒಂದೇ ಭುಜದು 169 ಅದ. ಒಂದೇ ಎಮ್ ಸ್ಕ್ವೇರ್ ಏನದ ಇದರ ವರ್ಗ, ಒಂದೇ ಭುಜದ ಅಳತೆಯ ವರ್ಗವನ್ನು 69. ಉಳಿದೆರಡು ಭುಜಗಳ ವರ್ಗಗಳ ಬೇರೀಸು ಸಹಿತ 169 ಆಯಿತು. ಇದ್ರ ಮೇಲೆ ಪೈಥಾಗೋರಸನ ತ್ರಿಕೂಟ ಆಗ್ತದೆ. ಪೈಥಾಗೋರಸನ ತ್ರಿಕೂಟ ಆಗ್ತದೆ ಅನ್ಬೇಕು. ಇದು ಕಾಟ್ಕೋನ ತ್ರಿಕೋನ ವಿಧೇಯತೆ. ದೇರ್ಫೋರ್ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಅಂದರೆ ಇದು ಕರ್ಣ ಆಯಿತು. ಕರ್ಣದ ವರ್ಗ ಉಳಿದೆರಡು ಭುಜಗಳ ವರ್ಗಗಳ ಬೇರೀಜಿನಷ್ಟು ಇರುತ್ತದೆ. ದೇರ್ಫೋರ್ ಪೈಥಾಗೋರಸ್ನ ಪ್ರಮೇಯದ ವ್ಯತ್ಯಾಸದ ಅನುಸಾರ ತ್ರಿಕೋನ ಎಲ್ ಎಮ್ ಎನ್ ಇದು ಕಾಟ್ಕೋನ ತ್ರಿಕೋನವಿದೆ. ವ್ಯತ್ಯಾಸ ಅನುಸಾರ ಯಾಕೆ ಅಂತಂದರೆ ಎರಡು ಭುಜಗಳ ವರ್ಗಗಳ ಬೇರೀಜು ಇದು ಒಂದು ಭುಜಕ್ಕೆ ಸಮಾನ ಇತ್ತಂದ್ರೆ ಆವಾಗ ಅದು ಕಾಟ್ಕೋನ ತ್ರಿಕೋನ ಇರುತ್ತದೆ ಅಂಥೇಳಿ ಪೈಥಾಗೋರಸ್ನ ಪ್ರಮೇಯದ ವ್ಯತ್ಯಾಸ. ಅದರ ವ್ಯತ್ಯಾಸ ಅನುಸಾರ ತ್ರಿಕೋನ ಎಲ್ ಎಮ್ ಎನ್ ಇದು ಕಾಟ್ಕೋನ ತ್ರಿಕೋನವಿದೆ. ಲೆಕ್ಕ ಸಸಾರದ ಇವು. ಇನ್ನು ಉದಾಹರಣೆ 7 ನೋಡ್ರಿ. ಆಕೃತಿಯಲ್ಲಿ ತ್ರಿಕೋನ ಎ ಬಿ ಸಿಯಲ್ಲಿ ರೇಖೆ ಎ ಡಿ ಲಂಬ ರೇಖೆ ಬಿ ಸಿ, ಎ ಡಿ ಏನದ ಬಿ ಸಿಯ ಮೇಲೆ ಲಂಬದ ಇದ್ದರೆ ಸಿದ್ಧ ಮಾಡಿರಿ. ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ನೋಡಿ, ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತೇಳಿ ಸಿದ್ಧ ಮಾಡೋದು. ಇಲ್ಲಿ ಪೈಥಾಗೋರಸ್ನ ಪ್ರಮೇಯ ಬಳಕೆಯೆಲ್ಲ ಮಾಡೋದು. ತ್ರಿಕೋನ ಎ ಡಿ ಸಿಯಲ್ಲಿ
ಆಕೃತಿ ಇಲ್ಲದ್ರೆ ಆಕೃತಿ ಆತಲೇ ಕೊಟ್ಟಲ್ಲ. ಕೋಲ್ ಡಿ ಈಸ್ ಈಕ್ವಲ್ ಟು 90 ಅಂಶ. ಇಲ್ಲಿ ಕೋಲ್ ಡಿ 90 ಅಂಶ ಅಲ್ಲಕ್ರಿ. ಈ ತ್ರಿಕೋಲು ಕಾಟ್ಕೋಲ್ ತ್ರಿಕೋಲ ಆಯಿತು, ಈ ತ್ರಿಕೋಲು ಕಾಟ್ಕೋಲ್ ತ್ರಿಕೋಲ ಆಯಿತು. ಪೈಥಾಗೋರಸರ ಪ್ರಮೇಯ ಅನುಸಾರ ಒಂದೇ ಈ ತ್ರಿಕೋನ ತೊಗೊಂಡು ಅಂದ್ರೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಇದು ಕರ್ಣ ಆಯಿತು. ಅದು ಪೈಥಾಗೋರಸರ ಪ್ರಮೇಯ. ದೇರ್ಫೋರ್ ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್. ಈ ಸಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಇದನ್ನು ಈ ಕಡೆ ತರ್ತೀರಿ, ಮೈನಸ್ ಆಗ್ತದೆ. ಎ ಸಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್ ಆಗ್ತದೆ. ಅದಕ್ಕೆ ಎ ಡಿ ಸ್ಕ್ವೇರ್ ಹಾಗೆ ಉಳಿತದೆ. ಅಂದರೆ ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್. ಇದಕ್ಕೆ ವಿಧಾನ ಒಂದು ಅಂತೀನಿ. ಈ ತ್ರಿಕೋನ ಎ ಡಿ ಬಿಯಲ್ಲಿ, ಈ ಸ್ಮಾಲ್ ತ್ರಿಕೋನ ಎ ಡಿ ಬಿಯಲ್ಲಿ ಇದು ಸಹಿತ 90 ಅಂಶ ಆಗಿರ್ತದೆ. ಅಂದರೆ ಕಾಟ್ಕೋನ ತ್ರಿಕೋನದ ಪ್ರಕಾರ ಇದು ಕರ್ಣ ಆಯಿತು. 90 ಅಂಶ ಕೋಣದ ಎದುರಿನ ಭುಜ ಕರ್ಣ ಇರ್ತದೆ. ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ದೇರ್ಫೋರ್ ವಾತಿದ್ರೆ ಕಟ್ತೈತಿ ಪ್ಲಸ್ ಬಿ ಡಿ ಸ್ಕ್ವೇರ್ ಕಟ್ತಾರಲ್ಲ, ಮೈನಸ್ ಬಿ ಡಿ ಸ್ಕ್ವೇರ್ ಆಗ್ತದೆ. ಅಂದರೆ ಎ ಬಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಆಯಿತು. ದೇರ್ಫೋರ್ ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ಇದಕ್ಕೆ ವಿಧಾನ 2 ಅಂತೀವಿ. ಇಲ್ಲಿಲೂ ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಅದ ವಿಧಾನ 2ರಲ್ಲಿ. ವಿಧಾನ 1ರಲ್ಲಿ ಸಹಿತ ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಅದ. ಅದಕ್ಕೆ ಎಡಬದಿ ಈಸ್ ಈಕ್ವಲ್ ಟು ಬಲಬದಿ. ಅದಕ್ಕೆ ಬಲಬದಿ ನೋಡಿ. ದೇರ್ಫೋರ್ ಎ ಬಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್. ಎರಡೂ ಏನದ ಎ ಡಿ ಸ್ಕ್ವೇರ್ದ ಬೆಲೆಗಳದಾವೆ. ವಿಧಾನ 1 ಮತ್ತು 2ರ ಮೇಲಿಂದ ಇನ್ನು ನಮಗೆ ಇಲ್ಲಿ ನೋಡೋದು ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಆಗ್ಯದ. ಅದಕ್ಕೆ ಪ್ಲಸ್ ಆಗೋ ಸಲುವಾಗಿ ಇದು ಮೈನಸ್ ಸಿ ಡಿ ಸ್ಕ್ವೇರ್ ಈ ಕಡೆ ತರ್ತೀನಿ, ಪ್ಲಸ್ ಸಿ ಡಿ ಸ್ಕ್ವೇರ್ ಆಯಿತು. ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನದ ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅದ. ಅಂದರೆ ಇಲ್ಲೇನದ ಈ ಬದಿಗೆ ಎ ಸಿ ಸ್ಕ್ವೇರ್ ಅದು ಹಾಗೆ ಇಡ್ತೀವಿ. ಇದು ಮೈನಸ್ ಬಿ ಡಿ ಸ್ಕ್ವೇರ್ ಈ ಕಡೆ ತರ್ತೀವಿ, ಪ್ಲಸ್ ಬಿ ಡಿ ಸ್ಕ್ವೇರ್ ಆಗ್ತದೆ. ಅಂದರೆ ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಈ ರೀತಿಯಾಗಿದೆಲ್ಲ ಬಿಡಿಸೋದು. ಕರ್ಣನ ಮೇಲೆ ಲಂಬ ಇತ್ತಂದರೆ ಏನದ ಕಾಟ್ಕೋನ ತ್ರಿಕೋನದ ಪ್ರಮೇಯ ಬರ್ತದೆ, ಭೂಮಿತಿ ಮಧ್ಯದ ಪ್ರಮೇಯ ಬರ್ತಾರೆ. ಇಲ್ಲಿ ಕಡೆ ಸಮರೂಪತೆ ಕಾಟ್ಕೋನ ತ್ರಿಕೋನ ಸಮರೂಪತೆ ಪ್ರಮೇಯ ಉಪಯೋಗ ಆಗ್ತದೆ. ಇದನ್ನು ನೆನಪಿನಲ್ಲಿ ಹಿಡಿಯೋದು. ಈ ರೀತಿಯಾಗಿ ಉದಾಹರಣೆಗಳನ್ನು ಬಿಡಿಸೋದು. ಇದ್ರ ಮ್ಯಾಗ ಉದಾಹರಣೆ ಸಂಗ್ರಹ 2.1 ಅದ. ಅದನ್ನು ಒಂದೆರಡು ಉದಾಹರಣೆಗಳನ್ನು ನಾಳೆ ನಿಮಗೆ ಬಿಡಿಸಿ ತೋರಿಸ್ತೀನಿ.